ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇದೇ ಸೆಪ್ಟೆಂಬರ್ 14ನೇ ತಾರೀಕು ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಬಹಳ ದಿನಗಳಿಂದ ಗುರುಗಳನ್ನ ಭೇಟಿ ಮಾಡಬೇಕು ಅಂತ ಕಾಯ್ತಾ ಇದ್ರಿ. ನಿಮಗಿರುವಂಥ ಕಷ್ಟ ಸಂಕಷ್ಟಗಳಿಂದ ನೀವು ದೂರ ಬರಬೇಕು ಅಂತಂದರೆ ಈ ಒಂದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ನೇರವಾಗಿ ಪಾಲ್ಗೊಳ್ಬಹುದು. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಸಂಖ್ಯೆಗಳು ಬರ್ತಾ ಇದೆ, ಕಾಲ್ ಕೂಡ ಮಾಡಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಂದೊಂದ್ಸರಿ ಲೈಫಲ್ಲಿ ಎಲ್ಲ ಇದೆ ಏನೂ ಇಲ್ಲ ಅನ್ನೋ ಥರ ಆಗ್ಬಿಟ್ಟಿರುತ್ತೆ ಗುರುಗಳೇ. ಯಾಕಂದರೆ ನೀವು ಮಾತಾಡುವಾಗ ಹೇಳ್ತಿರ್ತೀರಾ ಎಲ್ಲ ಇದೆ ಏನೂ ಇಲ್ಲ ಅನ್ನೋ ಥರದ್ದು ನೀವು ಹೇಳ್ತಿರ್ತೀರಾ. ನಮ್ಮ ಲೈಫಲ್ಲಿ ಕೂಡ ಏನಾದರೂ ಒಂದು ಪವಾಡ ಅಥವಾ ಮಿರಾಕಲ್ ಆಗಬೇಕು ಅಂತಂದರೆ ನಾವು ಏನು ಮಾಡಬೇಕಾಗತ್ತೆ ಗುರುಗಳೇ? ಕೆಲವು ಸಲ ಇದಿದೆ ಅದಿದೆ, ಆದರೂ ಇನ್ನೇನೋ ಬೇಕು ಅಂತ ಅನಿಸ್ತಾ ಇರುತ್ತೆ ಮನುಷ್ಯನಿಗೆ. ಸೊ ನಮ್ಮ ಲೈಫಲ್ಲಿ ಕೂಡ ಒಂದು ರೀತಿಯಾಗಿರುವಂಥ ಪವಾಡ ಅಥವಾ ಮಿರಾಕಲ್ ಆಗಬೇಕು ಅಂದರೆ ನಾವು ಏನು ಮಾಡಬೇಕು? ನೀವು ಯಾವಾಗ ಕೇಳಿಸ್ಕೊಂಡ್ರೆ? ನೀವು ಮಾತಾಡುವಾಗ ಕೇಳಿಸ್ಕೊಂಡ ಗುರುಗಳೇ. ಲಾಸ್ಟ್ ಟೈಮೇ ಈ ಪ್ರಶ್ನೆ ಇಡಬೇಕು ಅಂತ ಅಂದ್ಕೊಂಡೆ. ನೀವು ತುಂಬ ಚೆನ್ನಾಗಿ ಹೇಳಿದ್ರಿ, ಎಲ್ಲ ಇದೆ ಏನೂ ಇಲ್ಲ. ಏನದು ಅಂತ ಅದ್ರ ಪದ ಅರ್ಥ ಏನು ಅಂತ ಗೊತ್ತಾಗಿಲ್ಲ. ಅಂದರೆ ಅವ್ರ ಜಾತಕ ನೋಡ್ತಿದ್ದೆ, ಅವ್ರಿಗೆ ಎಷ್ಟು ಚೆನ್ನಾಗಿದೆ ಯೋಗಗಳಂದರೆ ದಟ್ ಮುಂಡೆ ಬಳಸ್ಕೊಂಡಿಲ್ಲ. ಹಾಗಾಗಿ ಇವನಿಗೆಲ್ಲ ಇದೆ ಏನೂ ಇಲ್ಲ ಅನ್ನೋದು ನನಗೆಲ್ಲ ಗೋಚರ ಆಗ್ಬಿಡ್ತು. ನಿಜ ಸ್ವಾಮಿ, ನನ್ನ ಬದುಕು ಹಂಗೆ ಆಗಿದೆ ಅಂತ ಏನೋ ಅಂದರು. ಅವ್ರಿಗೊಂದು ಕ್ಷೇತ್ರ ಕೂಡ ಸೂಚಿಸಿದ್ದೆ, ಈಗ ಅದು ಹೇಳ್ತೀನಿ ನಾನು. ಹಾಗೆ ಎಲ್ಲ ಇರುತ್ತವೆ. ಅದೇ ಒಂದೊಂದು ಮನೆಯಲ್ಲಿ ಕೆಲವು ಹೆಂಗಸರಿಂದ ಕಾಟ ಆಗಿ ಗಂಡಸರು ಮುಂದಕ್ಕೆ ಹೋಗಲ್ಲ. ಇನ್ನು ಕೆಲವು ಮನೆಗಳಲ್ಲಿ ಗಂಡಸರ ಕಾಟದಿಂದ ಈ ಕುಟುಂಬ ಮುಂದಕ್ಕೆ ಹೋಗಲ್ಲ. ಇದನ್ನು ಅರ್ಥ ಮಾಡಿಸ್ಕೊಂಡು ಆಮೇಲೆ ಅವರ ಮಗ ಹಾಕ್ಸ್ಟೆಲ್ ತೀರೋಗ್ತಾನೆ. 15 ಲಕ್ಷ ಖರ್ಚು ಮಾಡಿಲ್ಲ, ಸ್ಪರ್ಶದಲ್ಲಿ ಹಾಕಿದ್ದು ಹೊರಗಡೆ 15 ಲಕ್ಷ ಖರ್ಚಾಯಿತು ಅಂತಾರೆ. ಇಲ್ಲಿ ಹೋಗಿ ಬರೋ ಕ್ಷೇತ್ರಕ್ಕೆ ಅದೊಂದು ಅವ್ರಿಗೊಂದು ರಹಸ್ಯ ಹೇಳಿರ್ತೀನಿ ನಾನು. ಅದನ್ನು ಮಾಡ್ಕೊಳ್ರಯ್ಯ ಅಂದರೆ ಹಿಂದೇಟ್ ಹಾಕಿದ್ರೆ ಇನ್ನು ಎಂಥ ಮಾಡೋದ ಗೊತ್ತಿಲ್ಲ. ಅದರ ನೀವು ಈಗ ಹೋಗಿ ಬರೋಕ್ಕೆ ಎಷ್ಟು ಮಹಾನ್ ಇರಲಿಲ್ಲ ಅವರಿಗೆ, ಇದು ಎಷ್ಟು ಪಟ್ಟಾಯ್ತು ಲೆಕ್ಕ ಮಾಡಿ. ಅಂದರೆ ದೇವರು ಸೂಚನೆ ಕೊಡೋದು ಹಾಗೆ. ನಾನು ಮೊದಲೇ ಹೇಳ್ತೀನಿ, ನಾನು ಕೊಡೋ ರೆಮೆಗಳನ್ನ ಮಾಡ್ಕೊಳ್ಳಿ, ಬರೋದೇನು ಸಂಬಂಧ ಇಲ್ಲ, ಅವಶ್ಯಕತೆ ಇಲ್ಲ ಅಂತ. ಹಾಗೂ ಕೆಲವರು ಬರ್ತೀನಿ ಅಂತಂದಾಗ ಅಟ್ಲೀಸ್ಟು ಆ ಪದ್ಧತಿ ಒಳಗಡೆ ಹೋಗಲಿಲ್ಲ ಅಂದರೆ ಇನ್ನು ನೀವು ಏನು ನನಗೆ ಅರ್ಥನೇ ಆಗಿರಲ್ಲ. ಅದು ಕ್ಷೇತ್ರ ದರ್ಶನ. ಆ ಕ್ಷೇತ್ರ ಈಗ ನೀವು ಹೇಳಿದ್ದು ಪ್ರಶ್ನೆ. ಮತ್ತು ಇನ್ನೊಂದೇನೋ ಕೇಳಿದ್ರೆ ಏನೋ ಪವಾಡ ಏನೋ ಹೇಳಿದ್ರು. ಅಂದರೆ ನಮ್ಮ ಲೈಫಲ್ಲಿ ಕೂಡ ಏನಾದರೂ ಒಂದು ಪವಾಡ ಮಿರಾಕಲ್ ಆಗಬೇಕು ಅಂತಂದರೆ ಏನು ಮಾಡಬೇಕು? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನೋಡುಗ ಪ್ರೀತಿಯ ಬಂಧುಗಳೇ, ನಿಮಗೂ ಕೂಡ ಈ ಮೆಸೇಜ್ ಕೊಟ್ಟಿರ್ತೇನೆ. ಇಲ್ಲಿ ಒಬ್ಬ ತಾಯಿ ಇದ್ದಾಳೆ, ಅವಳು ಕರುಣಾಮೂರ್ತಿ, ಕರುಣಾಮಯಿ, ಕರುಣಾ ಸಮುದ್ರ, ಚಿನ್ಮುದ್ರ. ಅವಳ ಹೃದಯವೇ ಹಾಗೆ ಯಾರು ಅಂತಂದರೆ ಗೌತಮ ಮಹರ್ಷಿಯ ಮಗಳಾಗಿ ಹುಟ್ಟುತ್ತಾಳೆ. ಅವಳ ಹೆಸರೇ ಗೋದಾವರಿ. 100ಕ್ಕೆ 100 ಬರೆದಿಟ್ಟುಕೊಂಡು ನೀವೇನಾದರೂ ಮಾತಾಡಿದ್ದನ್ನು ಆಕೆ ಕೇಳಿಸ್ಕೊಳ್ಳಬೇಕು. ಆಕೆ ನಿಮ್ಮ ಜೊತೆ ಮಾತಾಡೋದನ್ನು ಕೂಡ ಒಮ್ಮೆ ಮಾರ್ಮಿಕವಾಗಿ ನಾವು ಗಮನಿಸಬೇಕು ಅಂತಂದರೆ ಒಂದಲ್ಲ ಒಂದು ಸಲ ಆದರೂ ಒಂದೊಂದು ಕ್ಷೇತ್ರಕ್ಕೆ ಹೋದಾಗ ಅದನ್ನು ಗಮನವಿಟ್ಟು ನಿಮ್ಮ ಗಮ್ಯ ಪೂರ್ಣವಾಗಿ ಆ ಕಡೆಗೆ ಇರಬೇಕು. ಯಾವುದೋ ಕ್ಷೇತ್ರಕ್ಕೆ ಹೋಗಿರ್ತೀರಿ, ನಿಮ್ಮ ಡ್ರೆಸ್ ಮೇಲೆ ಮನಸ್ಸಿರುತ್ತೆ, ನಿಮ್ಮ ಮೇಕಪ್ ಮೇಲೆ ನಿಮಗೆ ಕನಸಿರುತ್ತೆ, ನೀವು ಹಾಕಿರೋ ಒಡೆ ವಸ್ತ್ರಗಳ ಮೇಲೆ ನಿಮ್ಮ ಮನಸ್ಸಿರುತ್ತೆ, ಇನ್ಯಾರನ್ನು ನೋಡಿ ಮಾತಾಡ್ಸೋದ್ರ ಮೇಲೆ ಇರುತ್ತೆ, ಅಲ್ಲಿ ಏನೋ ಕಿಸಿಯೋದ್ರ ಮೇಲೆ ಇದ್ದು ಬಿಡುತ್ತೆ, ಯಾವುದೋ ತಿಂಡಿ ತೀರ್ಥ ತಿಂಡಿ ಪೋತ್ರ ಥರನೇ ಇದ್ದು ಬಿಡ್ತೀರಿ. ಕ್ಷೇತ್ರಕ್ಕಾದರೆ ಏನಕ್ಕೆ ಹೋಗ್ತೀರೋ? ಬರೀ ಪರಿಯಾಗಿ ನೀವು ಆಕೆಯನ್ನು ಬೇಡಿಕೊಳ್ಳೋದು, ನೀವೇನಾದರೂ ಒಂದು ಪಡೆದುಕೊಂಡೇ ಬರೋದು ಅನ್ನೋದಾದರೆ ಗೋದಾವರಿಗೆ ಹೋಗಿ ಬರುವಂಥದ್ದನ್ನು ಒಂದು ಸಲ ಮಾಡಿಕೊಳ್ಳಿ. ಗೋದಾವರಿ ಸ್ನಾನ ಮಾಡಿ ಒಂದು ಸಲ ನಮ್ಮ ಬದುಕೊಂದು ಪೂರ್ಣತೆಗೆ ಬರಬೇಕು ಅಂತಂದರೆ, ಮೊನ್ನೆ ಯಾರೋ ಪಾಪ ಹೀಗೆ ಆ ಒಂದು ನಂಬರ್ಗೆ ನನ್ನ ಹತ್ರ ಇದ್ದಾಗ ಸೆಲ್ ಮಾತಾಡ್ತಿರ್ತೀನಿ. ಗುರುಗಳಿಗೆ ಕೊಡಿ ಅಂತಾರೆ, ನಾನೇ ಗುರುಗಳು ಮಾತಾಡ್ತಿದ್ದೀನಿ ಹೇಳಿ ಬಂದರೆ ಆಕೆಗೆ ಆಶ್ಚರ್ಯ ಆಗ್ಬಿಡ್ತು. ಗುರುಗಳೇ, ಇವತ್ತು ನಾನು ನೀವು ಹೇಳಿದ್ದೊಂದು ಟೆಂಪಲ್ಗೆ ಹೋಗ್ತಾ ಇದ್ದೀನಿ, ಅಡ್ರೆಸ್ ಗೊತ್ತಾಗ್ತಿಲ್ಲ ಅನ್ನೋದು. ಅಲ್ಲಮ್ಮ, ಆ ಅಮ್ಮ ಚೆನ್ನಾಗಿ ಓದಿದ್ದಾಳೆ, ಒಳ್ಳೆ ಪೋಸ್ಟ್ ಇದೆ ಆ ಅಮ್ಮನಿಗೆ, ಗೊತ್ತಾಗ್ತಿಲ್ಲ ಗುರುಗಳೇ ಅಡ್ರೆಸ್ ಅಂತಾಳೆ. ಹೋಗಿ ನೀವು ನೆನ್ನೆ ಹೇಳಿದ ನೆನಪಿದೆ ಹೋಗ್ತಾ ಇದ್ದೀನಿ ಅಂತಾಳೆ, ಎಲ್ಲಿಗೆ ಹೋಗ್ತಾ ಆಕೆ ಗೊತ್ತಾಗ್ತಾ ಇಲ್ಲ. ನಾನು ಹೇಳ್ತಾ ಇರೋದು ಮಹಾ ಇಲ್ಲ ಗೋಲ್ಡನ್ ಟೆಂಪಲ್,
ಅಮ್ಮ ಗೂಗಲ್ಗೆ ಹೋಗಿ ಗೋಲ್ಡನ್ ಟೆಂಪಲ್ ಸರಿ ಗುರುಗಳೇ ಅಂತ ಅಂದರೆ ಗೂಗಲ್ಗೆ ಹೋಗಿ ಹೊಡೆಯೋದು ಗೊತ್ತಿಲ್ಲ. ಅಂದರೆ ಪಾಪ ಹಂಗಾಗಿರ್ತಾರೆ, ಅವರಿಗೆ ಆ ರೀತಿಯ ಬಾಧೆಗಳು ಮೆತ್ಕೊಂಡಿರ್ತವೆ, ಆವರಿಸ್ಕೊಂಡಿರ್ತವೆ, ಅವೆಲ್ಲ ಇರ್ತವೆ. ಒಂದು ದಿವಸ ಭೇಟಿ ಮಾಡಬೇಕು ಗುರುಗಳೇ ಅಂತಂದರು. ನಾನು ನೆಕ್ಸ್ಟ್ ಮಂತ್ ಯಾವಾಗಲೂ ಸಿಗ್ತೀನಮ್ಮ ಹೇಳಿದೆ. ಆ ನಂತರ ಅದು ಬೇರೆ. ನನಗೆ ಗೋದಾವರಿದು ಯಾಕೆ ಹೇಳ್ತೀನಿ ಅಂತಂದರೆ, ಇಲ್ಲೊಬ್ಬ ಮಹಾನುಭಾವನಿದ್ದ, ಆತ ವೆಂಕಟರಮಣ ಭಟ್ಟ ಅಂತ. ಆತ ಯಾವಾಗಲೂ ಅನ್ನದಾನ ಮಾಡೋದು ಅಂದರೆ ಬಹಳ ಆನಂದ, ಆತನಿಗೆ ಬಹಳ 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 ಪ್ರೀತಿ. ಭಗವಂತನನ್ನು ಪೂಜಿಸೋದು ಗೊತ್ತೇ ಇಲ್ಲ ಅವನಿಗೆ, ಅನ್ನದಾನ ಮಾಡೋದು ಬಿಟ್ಟರೆ. ಒಂದು ಸಲ ಏನಾದರೂ ಅನ್ನದಾನ ಮಾಡಿರತಕ್ಕಂತಹದ್ದು, ಅನ್ನದಾನ ಮಾಡೋ ಮುನ್ನ ಆ ಅನ್ನದ ಪಾತ್ರೆ ತಂದು ಒಂದು ಸಲ ಅಂಬಾ ಅಂತಾನಷ್ಟೇ. ಅಂಬಾ ಅಂದರೆ ಸಾಕು, ಇನ್ನೇನು ಊಟಕ್ಕೆಲ್ಲ ಕೂತಿರ್ತಾರೆ. ಬಹುಶಃ ಇದನ್ನು ಚಿತ್ರವನ್ನು ಮಾಡಿ ನಿಮಗೆ ತೋರಿಸ್ಬಿಟ್ರೆ ಆಗಿರುತ್ತೆ. ಆತ ಅಂಬಾ ಅಂದಾಗ ಇವರೆಲ್ಲ ಕೂಡ ಸ್ತಬ್ಧರಾಗ್ಬಿಡ್ತಾರೆ. ಕಾಲ್ ಗೆಜ್ಜೆ ಸೌಂಡ್ ಕೇಳಿಸುತ್ತೆ. ಅಂಬಾ ಅಂದ ಕೂಡಲೇ ಅವನೊಂದು ಪಾತ್ರೆಗೆ ಅನ್ನ ಹಾಕಿ ತುಪ್ಪ ಹಾಕಿರ್ತಾನೆ. ಅಂಬಾ ಅಂದಾಗ ಆ ಕಾಲ್ ಗೆಜ್ಜೆ ಸಪ್ಪಳ ಬರುತ್ತೆ. ಆ ಸಪ್ಪಳದನ್ನು ಎಲ್ರಿಗೂ ಕೇಳಿಸುತ್ತೆ, ಎಲ್ಲರೂ ಕೇಳಿಸುತ್ತೆ. ಅದನ್ನು ಆಹಾರ ತಿಂದು ಹೋಗೋದು ಅವನು ಮಾತ್ರ ಗಮನಿಸಿರ್ತಾನೆ. ಮತ್ತು ಈ ಅನ್ನವನ್ನು ಎಲ್ರಿಗೂ ಪ್ರಸಾದ ರೂಪದಲ್ಲಿ ಕೊಡ್ತಿರುತ್ತಾರೆ. ಹೇಗಿರುತ್ತೆ ಆ ಪಾತ್ರೆ, ಅನ್ನ ಹಾಗೆ ಉಳ್ಕೊಂಡಿರುತ್ತೆ ಗುರುಗಳೇ. ಹೇಗೆ ಆಕೆ ಸ್ವೀಕಾರ ಮಾಡೋದು ಅಂದರೆ ಸೂಕ್ಷ್ಮ ಆ್ಯಂಡ್ ಸ್ಥೂಲ. ಅದು ಸ್ಥೂಲ ರೂಪದ ಅನ್ನ ಇರೋದು, ಅವರು ಸೂಕ್ಷ್ಮ ರೂಪದಲ್ಲಿ ಸ್ವೀಕರಿಸಿರುತ್ತಾರೆ. ಈಗ ಯಾವುದೋ ಒಂದು ಪುಸ್ತಕ ಇದೆ ನಿಮಗೆ ಅಂತಂದರೆ, ಆ ಶ್ಲೋಕಗಳು ಹೇಳಿ 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 ನಿಮಗೆ ತಲೆಗೆ ಬಂದಿರುತ್ತೆ. ಶ್ಲೋಕ ಅಲ್ಲೇ ಇದೆ ಅಂದರೆ ಅದಲ್ಲೇ ಇರುತ್ತೆ, ಸೂಕ್ಷ್ಮ ರೂಪದಲ್ಲಿ ನೀವು ಅದನ್ನು ಸ್ವೀಕಾರ ಮಾಡಿರ್ತೀರಿ. ಹಾಗೆ ಆ ದೇವಿ ಸ್ವೀಕಾರ ಮಾಡಿ ಹೋಗೋದನ್ನು ಅಲ್ಲಿ ಊಟಕ್ಕೆ ಕುಡಿತಾರೆ ಅಷ್ಟೂ ಜನ ಗಮನಿಸಿರ್ತಾರೆ, ತನ್ಮಯರಾಗಿಬಿಡ್ತಾರೆ. ಇನ್ನೊಂದು ಅಷ್ಟು ಹಾಲನ್ನು ಅಲ್ಲಿ ಪಕ್ಕದ ಹಿಂದುಗಡೆ ಬೆಟ್ಟ ಇದೆ, ಆ ಬೆಟ್ಟದ ಹತ್ರ ಹೋಗಿ ಸೀತಾ ಅಂತ ಜೋರಾಗಿ ಕರೆದ್ರೆ ಮೇಲಿಂದ ಸರ್ಪ ಹಿಡಿದು ಬಂದು ಆ ಹಾಲನ್ನು ಕುಡಿದು ಮತ್ತೆ ಬೆಟ್ಟ ಹತ್ತೋದನ್ನು ಸಾವಿರಾರು ಜನರು, ಲಕ್ಷಾಂತರ ಜನ ನೋಡಿದ್ದಾರೆ. ಅದು ಕ್ಷೇತ್ರ. ಆ ಕ್ಷೇತ್ರ ಯಾವುದು ಅಂತೀರಾ? ಭದ್ರಾಚಲ. ಭದ್ರಾಚಲಕ್ಕೆ ಹೋಗಿ ನೀವು ಅಲ್ಲಿರ್ತಕ್ಕಂಥ ರಾಮನ, ಸೀತಾರಾಮರನ್ನು ನೋಡಿ ಬರ್ತೀನಿ ಅಂದರೆ ಆಗಲ್ಲ. ಸೀತಾರಾಮನನ್ನು ನೋಡಿ ಅಲ್ಲೊಂದೆರಡು ನಿಮಿಷ ಪಾರಾಯಣ ಆಗಲ್ಲ. ನೀವು ಭದ್ರಾಚಲಕ್ಕೆ ಹೋದಾಗ ಗೋದಾವರಿಯಲ್ಲಿ ಸ್ನಾನ ಮಾಡತಕ್ಕಂಥದ್ದು, ಗೋದಾವರಿ ಸ್ನಾನ ಮಾಡತಕ್ಕಂಥದ್ದು, ಅವಳ ಜೊತೆ ನೀವು ಮಾತಾಡೋಂಥದ್ದು. ಇದೇ ಈ ವೆಂಕಟರಮಣ ಭಟ್ಟ ಒಂದು ಸಲ ಕಲ್ಯಾಣೋತ್ಸವ ನಡೆಯುತ್ತೆ. ಕಲ್ಯಾಣೋತ್ಸವ ನಡೆಯುವಾಗ ಈತನ ಅಡುಗೆ ಒಪ್ಕೊಂಡಿರ್ತಾನೆ, ಎಲ್ಲ ಸಾಮಗ್ರಿ ರೆಡಿ ಇರುತ್ತೆ. ಅಡುಗೆ ಭಟ್ರು ಬರ್ತೀನಿ ಅಂದವ್ರು ಬರಲ್ಲ, ಏನೋ ಕಾರಣ ಹೇಳ್ತಾರೆ, ಬರೋದಿಲ್ಲ. ಆಗ ಅಂಗಲಾಚಿ ಬಿಡ್ತಾನೆ, ಅಮ್ಮ ನನಗೆ ಅಡುಗೆ ಭಟ್ರಿಲ್ಲ, ಈಗ ಏನು ಮಾಡಲಿ, ಒಂದು ಆಶ್ಚರ್ಯವನ್ನು ಕಳಿಸ್ತೇನೆ, ಬಂದು ಮಾಡ್ತಾರೆ ಹೋಗು ಅಂತ ಹೇಳ್ತಾರೆ. ಬಂದು ಮಾಡ್ತಾರೆ ಹೋಗು ಅಂದ ಕೂಡಲೇ ಆತ ಕುಳಿತುಕೊಂಡಿರ್ತಾನೆ. ಇಬ್ಬರು ದೃಢಕಾಯ ಶರೀರದ ಇಬ್ಬರು ವ್ಯಕ್ತಿಗಳು ಬಂದು ನಮ್ಮನ್ನು ಅಡುಗೆ ಕಳಿಸ್ಕೊಟ್ಟಿದ್ದಾರೆ, ಯಾರೋ ಹೇಳಿದರು ಅಡುಗೆ ಮಾಡಬೇಕಂತ. ಹೌದಪ್ಪ ಮಾಡಬೇಕು, ನಾವಿಬ್ಬರು ಮಾಡ್ತೇವೆ ಅಡುಗೆಗಳು, ಎಲ್ಲಿ ಮಾಡಬೇಕು ಅಂತ ಅಡುಗೆ ಕೋಣೆ ತೋರಿಸ್ತಾರೆ. ಅಡುಗೆ ಕೋಣೆ ತೋರಿಸಿದಾಗ ಅಲ್ಲಿ ಅಡುಗೆ ಅವರು ಎಷ್ಟು ಅದ್ಭುತವಾಗಿ ಮಾಡ್ತಾರೆ, ಒಂದು ಮಾತು ಕೊಟ್ಬಿಡ್ತಾರೆ ಅವ್ರಿಗೆ. ನೋಡು, ನಾವು ಅಡುಗೆ ಮಾಡುವಾಗ ಬಾಗಿಲು ಹಾಕಿರ್ತೀನಿ, ನೀವು ಯಾರು ನೋಡಬಾರ್ದು. ಆಯ್ತಪ್ಪ ನೋಡಲ್ಲ ಅಂತ ಹೇಳ್ತಾರೆ. ಆ ದೃಢಕಾಯದ ಶರೀರದವರಿಬ್ಬರೂ ಕೂಡ ಅಡುಗೆ ಮಾಡಿ ಮುಗಿಸ್ತಾರೆ. ದೊಡ್ಡ ದೊಡ್ಡ ಪಾತ್ರೆಗಳು, ಅದು 2, 3, 4 ಜನ ಎತ್ತೋ ಪಾತ್ರೆಗಳೆಲ್ಲ ಅವು. ಈಗಲೂ ನೀವು ಆ ಪಾತ್ರೆಗಳು ನೋಡ್ಬೋದು. ಅಂತಹ ದೊಡ್ಡ ಪಾತ್ರೆಗಳು ಅಲ್ಲಿರ್ತಕ್ಕಂತಹ, ನೀವು ಅಂಬಾ ಅನ್ನ ಛತ್ರ ಅಂತ ನೆನಪಿಟ್ಕೊಳ್ಳಿ. ಅಂಬಾ ಅನ್ನ ಛತ್ರ ಅಂತಲೇ ಇದೆ. ಆ ಅಂಬಾದಿ ಅನ್ನ ಛತ್ರವನ್ನು ಹೋಗಿ ನೀವು ನೋಡಿದ್ರೆ, ಮತ್ತೆ ಆ ಅಡುಗೆ ಎಲ್ಲ ಮಾಡಿದ್ರಲ್ಲ, ಅವ್ರ ಹೊರಗಡೆ ಬಂದು, ಸ್ವಾಮಿ ಅನ್ನ ಎಲ್ಲ ಅಡುಗೆ ಎಲ್ಲ ತಯಾರಾಗಿದೆ, ಇನ್ನು ನೀವು ಕಲ್ಯಾಣೋತ್ಸವಕ್ಕೆ ಬಳಸ್ಕೊಳ್ಬೋದು, ಎಲ್ಲರೂ ಕೂಡ ಆಹಾರ ಕೊಡಬಹುದು ಅಂತ ಹೇಳಿ ನಾವು ಗೋದಾವರಿಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀವಿ ಅಂತೇಳಿ ಆ ಇಬ್ಬರು ಹುಡುಗರು ಹೋಗ್ತಾರೆ, ಬರೋದೇ ಇಲ್ಲ. ಆ 2 ಪಾತ್ರೆಗಳ ಮೇಲೆ ಈಗಲೂ ಬರೆದಿದ್ದೆ ರಾಮ ಪಾತ್ರೆ, ಲಕ್ಷ್ಮಣ ಪಾತ್ರೆ ಅಂತ ಈಗಲೂ ಬರೆದಿದೆ. ಆ ದೊಡ್ಡ ಪಾತ್ರೆಗಳನ್ನು ನೀವೇನಾದರೂ ಮುಟ್ಟಿ ಬಂದರೆ ನಿಮ್ಮ ದಾರಿದ್ರ್ಯ ದಹಿಸಿ ಹೋಯಿತು. ನೀವಲ್ಲಿ ತರಕಾರಿ ಕೊಡ್ತಿರೋ ಅಥವಾ ನೀವು ಅಕ್ಕಿ ಕೊಡ್ತಿರೋ, ಏನೋ ಒಂದು ಕೊಡೋ ರೂಪದಲ್ಲಿ ಹೋಗಿ ಆ ಅಡುಗೆ ಮನೆಯಲ್ಲಿ ಈ ಅಂಬಾ ಅನ್ನ ಛತ್ರ ಅನ್ನೋ ಚೌಲ್ಟ್ರಿನಲ್ಲಿ ಹೋಗಿ ನಿಮ್ಮ ಪದಾರ್ಥಗಳನ್ನು ಕೊಟ್ಟು ಆ ಲಕ್ಷ್ಮಣ ಪಾತ್ರೆಯನ್ನು, ರಾಮ ಪಾತ್ರೆಯನ್ನು ನೋಡಿಬಿಡಿ. ನಾನು ಈ ಗೋದಾವರಿ ಹತ್ರ ನಾನು ಮಾತಾಡಬೇಕು ಅಂತ ನಿಮ್ಮಲ್ಲಿ ಮನಸ್ಸಿದ್ರೆ ಯಾವಾಗ ಹೋಗ್ತಿರೋ ಗೊತ್ತಿಲ್ಲ. ಆ ಹೋಗೋ ಒಳಗಡೆ ದಿನಕ್ಕೊಂದು ಕಾಯನ್ನು ಒಂದು ಬಟ್ಟೆಲಿಗೆ ಹಾಕಿರಿ. ಒಂದು 100 ರೂಪಾಯಿಗೋ ಎಷ್ಟೋ, 1 ರೂಪಾಯಿಗೆ ಅಷ್ಟು ಮಾಡ್ಕೊಂಡು ಬಂದು ಒಂದೊಂದು ಕಾಯನ್ನು ಆ ಕೆಂಪು ಬಟ್ಟೆ ಹಾಕಿರಿ. ಒಂದೊಂದು ಕಾಯಿನ ಇಳಿ ತೆಗೆಯೋದು, ಆ ವಸ್ತ್ರದ ಮೇಲೆ ಹಾಕೋದು. ಯಾವಾಗ ಹೋಗ್ತೀರಾ ಅಲ್ಲಿ ತನಕ ಡೈಲಿ ಒಂದೊಂದು ಕಾಯನ್ನು ಹಾಕಿ. ನೀವು 20 ದಿನಕ್ಕೆ ಹೋಗ್ತೀರಾ, 20 ಕಾಯಿನ್. 1 ತಿಂಗಳಿಗೆ ಹೋಗ್ತೀರಾ,
ಆ 30 ಕಾಯಿನ, ಅಥವಾ 100 ದಿನಕ್ಕೆ ಹೋಗ್ತೀರಾ, ಅಷ್ಟು ಕಾಯಿನಗಳನ್ನು ಕಟ್ಟಿಬಿಟ್ಟು ಆ ಗಂಟು ಕಟ್ಟಿಕೊಂಡು ಗೋದಾವರಿಯಲ್ಲಿ ಸ್ನಾನ ಮಾಡಿ, ಅಮ್ಮ ನಾನು ಪ್ರತಿನಿತ್ಯ ಒಂದೊಂದು ಕಷ್ಟ ಹೇಳಿದ್ದೇನೆ, ಇದರಲ್ಲಿದೆ ಆ ಕಷ್ಟಗಳೆಲ್ಲ ಕೂಡ, ನನಗೆ ದಯವಿಟ್ಟು ಈ ಕಷ್ಟಗಳು ಪರಿಹಾರ ಮಾಡಿಕೊಡ್ಲೇಬೇಕು ತಾಯಿ, ನಿನ್ನ ತಾಯಿಯಾಗಿ ನನ್ನ ಕಷ್ಟ ಎಲ್ಲ ನಿಂಗೆ ಗೊತ್ತಿದೆ ಅಂತ ಹೇಳಿ ನೀರಲ್ಲಿ ಮುಳುಗ್ಬಿಟ್ಟು ಆ ಗಂಟನ್ನು ಬಿಟ್ಟು ಅವಳ ಜೊತೆ 2 ನಿಮಿಷ ಅಲ್ಲಿ ನಮಿಸಿ ಬನ್ನಿ. ಬಹುಶಃ ನೀವು ಶ್ರದ್ಧೆಯಿಂದ ಮಾಡಿದರೆ ಅಂದೇ ಅವಳು ನಿಮ್ಮ ಹತ್ರ ಮಾತಾಡ್ತಾಳೆ, ಅಂದೇ ನಿಮಗೆ ತಿಳಿಸ್ತಾಳೆ. ಈ ಭಟ್ಟ ಇದ್ರಲ್ಲ, ಒಂದು ಸಲ ಇದೇ ರೀತಿ ಅಡುಗೆಗೆ ತುಪ್ಪ ಇರೋದಿಲ್ಲ, ಅಭಿಗಾರ ಮಾಡಬೇಕಲ್ಲ. ಈ ಅಭಿಗಾರ ಅಂತಂದರೆ ಈ ಊಟ ಮಾಡೋನ ಪರಿಶೋಚನೆ ಮಾಡ್ತಾರೆ. ಆ ಅಭಿಗಾರವನ್ನು ಮಾಡಬೇಕು ಇವರು ಅಂತಂದ್ರೆ ತುಪ್ಪ ಹಾಕಿರಬೇಕು, ತುಪ್ಪ ಹಾಕಿಲ್ಲ ಅಂದ್ರೆ ಅಭಿಗಾರ ಮಾಡೋ ಹಾಗಿಲ್ಲ. ಹಾಗಾಗಿ ಗೋದಾವರಿಯನ್ನು ಬೇಡ್ಕೊಳ್ತಾನೆ, ಅಮ್ಮ ಇವತ್ತು ತುಪ್ಪ ಬಂದಿಲ್ಲ, ತಡವಾಗಿಬಿಟ್ಟಿದೆ, 2 ಕೊಡ ತುಪ್ಪ ಕೊಡು, ನಾಳೆ ತಂದು ಕೊಟ್ಬಿಡ್ತೀನಿ ನಾನು ನಿನಗೆ ಅಂತ ಹೇಳಿ ಆ 2 ಕೊಡದಲ್ಲಿ ನೀರು ತೊಗೊಂಡು ಅಲ್ಲಿಗೆ ಬರ್ತಾನೆ. ಇದನ್ನು ಹಾಕ್ರಪ್ಪ ಅಂತಾನೆ. ಇದು ನೀರು ಹೆಂಗೆ ಹಾಕ್ಲಿ, ನೀನು ತೆಗೆದು ಹಾಕೋದು ಕಲ್ತ್ಕೊಳ್ಳೋ ಅಂತಾನಷ್ಟೇವ. ತೆಗೆದ ಆ ಒಂದು ಸೌಟಿಂದ ತೆಗೆದ್ರೆ ತುಪ್ಪ ಆಗಿರುತ್ತೆ. ಎಲ್ಲರೂ ಕೂಡ ಅಭಿಗಾರ ಮಾಡ್ತಾನೆ. ಅಷ್ಟೇ ಅವಳು. ಒಂದು ಸಲ ನಿಮಗೆ ಏನಾದರೂ ನಿಮ್ಮ ಶ್ರದ್ಧೆ ಭಕ್ತಿ ಇತ್ತು ಅಂತಂದರೆ, ಅವಳು ಒಲಿದು ಬಿಟ್ಲು ಅಂತಂದರೆ 100ಕ್ಕೆ 100 ಮಾತಾಡ್ತಾಳೆ ಅವಳು ಗೋದಾವರಿ ತಾಯಿ. ಒಂದು ಸಲ ಅವಳಲ್ಲಿ ಸ್ನಾನ ಮಾಡಿ ಮಿಂದೆದ್ದು ಬಿಟ್ಟು ನಿಮ್ಮ ಕಷ್ಟಗಳನ್ನ ಕೇಳಿಕೊಂಡು ಅಲ್ಲಿ ಅರ್ಪಣೆ ಮಾಡಿ ಬನ್ನಿ ಅಪ್ಪ. ಏನು ಸಿಗುತ್ತೆ ಗೊತ್ತಾ ನಿಮಗೆ ಸಿಗ್ತಕ್ಕಂಥ ಆ ಪರಮಾನಂದಕ್ಕೆ ಪಾರವೇ ಇಲ್ಲ. ಅಂತಹ ಅದ್ಭುತಗಳು ನಿಮಗೆ ಸಿಗ್ತವೆ. ಅಲ್ಲಿ ಸ್ನಾನ ಮಾಡಿಕೊಂಡು ಈ ಗಂಟನಾಕಾಗಿ ಅರ್ಪಣೆ ಮಾಡಿ, ಇನ್ನು ಬಾಗಿನ ಕೂಡ ಅರ್ಪಣೆ ಮಾಡಿ ಆ ಅನ್ನಛತ್ರಕ್ಕೆ ಬಂದು ಅಲ್ಲಿರ್ತಕ್ಕಂತಹ ಅದನ್ನು ಯಾವ ಛತ್ರ ಗುರುಗಳೇ ಅಂತ ಕೂಡ ಕೇಳಬೇಡಿ, ದಯವಿಟ್ಟು ಅಂಬಾ ಅಂತ ಹಾಕಿದ್ದೀನಿ ನಾನು, ಅಂಬಾದಿ ಅನ್ನಛತ್ರ ಅಂತ ಹೇಳ್ತಾ ಇದ್ದೀನಿ ನಾನು. ಅದಕ್ಕಾಗಿ ಅಲ್ಲಿ ಹೋಗ್ಬಿಟ್ಟು ಆ ಛತ್ರದಲ್ಲಿ ಅಡುಗೆಯವರೆಲ್ಲ ನೋಡಿಕೊಂಡು ಆ ಪಾತ್ರಗಳನ್ನ ಮುಟ್ಟಿ ಬನ್ನಿ. ಇಲ್ಲಿ ವೆಂಕಟರಮಣ ಭಟ್ರು ಅಂತ ಇದ್ರಾ ಅಂತ ಕೂಡ ಕೇಳಿ ನಿಮಗೆ ಅರ್ಥ ಆಗುತ್ತೆ ಆ ಕ್ಷೇತ್ರದ ಮಹಿಮೆ, ಹಿರಿಮೆ, ಗರಿಮೆ ಏನು ಅಂತ. ಅಂತಹ ಭದ್ರಾಚಲ ಅದು. ರಾಮ ಲಕ್ಷ್ಮಣರೇ ಅಡುಗೆ ಭಟ್ಟರಾಗಿ ಬಂದು ಸೇವೆ ಮಾಡಿರುವ ಪಾತ್ರೆ ಒಂದು ಸಲ ಸ್ಪರ್ಶ ಮಾಡ್ತೀರ ಅಂತಂದರೆ ಸಾಕಂತ ಕಾಣುತ್ತೆ. ಒಂದು ಕ್ಷಣ ನಿಮ್ಮನ್ನು ಅವ ಪ್ರಸನ್ನಗೊಳಿಸಲಿಕ್ಕೆ, ಒಂದು ಸಲ ಅವ ನಿಮಗೆ ಕಾಣಲಿಕ್ಕೆ, ಒಂದು ಸಲ ನಿಮಗೆ ಆಶೀರ್ವಾದ ಮಾಡಲಿಕ್ಕೆ ಒಂದು ಕ್ಷಣ ಮಾತ್ರ ಸಾಕು ಅಂದ್ಕೊಳ್ತೀನಿ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೆಲ್ಲ ಒಂದು ಕಡೆ ನಿಮ್ಮನ್ನ ಒಂದು ಪ್ರಶ್ನೆ ಕೇಳಿದ್ರೆ ಎಷ್ಟೋ ವಿಚಾರಗಳು, ಎಷ್ಟೋ ಕಥೆಗಳ ಮುಖಾಂತರ ಖುಷಿ ಆಗತ್ತೆ. ಎಷ್ಟು ವಿಚಾರಗಳು ತಿಳ್ಕೊಂಡಿದ್ದೀರಾ, ಒಂದ್ ರೀತಿ ಬಂಡಲ್ ಆಫ್ ನಾಲೆಜ್ ನೀವು ಸಂಪೂರ್ಣವಾಗಿ. ಸೊ ಏನು ಕೇಳಿದ್ರು ಕೂಡ ಇಲ್ಲ ಗುರುಗಳೇ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಎಷ್ಟು ವಿಚಾರಗಳು ಇವಾಗ ನಾವು ರಾಮ ಲಕ್ಷ್ಮಣ ಅಡುಗೆ ಮಾಡಿರುವಂಥ ಪಾತ್ರೆಗಳು, ಆ ಜಾಗ ಇದೆಯಾ, ಅವೆಲ್ಲ ನಮಗೆ ಗೊತ್ತೇ ಇರೋದಿಲ್ಲ ಅಂತ ಹೇಳ್ಬೋದು. ಬಟ್ ಆ ಒಂದು ಕ್ಷೇತ್ರಕ್ಕೆ ಹೋಗಿ ನಾವು ಆ ಪಾತ್ರೆಗಳನ್ನ ನಮಸ್ಕಾರ ಮಾಡಿ ಬರೋದ್ರಿಂದ ಕೂಡ ಎಷ್ಟು ನಮ್ಮ ಲೈಫಲ್ಲಿ ಪವಾಡಗಳಾಗತ್ತೆ ಅನ್ನೋದ್ರ ಬಗ್ಗೆ ನಮಗೆ ತಿಳಿಸ್ಕೊಟ್ರಿ. ನನಗೂ ಅಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನ ಅರ್ಚಕರಿಗೂ, ಅಲ್ಲಿ ಇರ್ತಕ್ಕಂಥ ಕೃಷ್ಣಮಾಚಾರ್ಯ ಪ್ರಧಾನ ಅರ್ಚಕರು, ಅವರಿಗೂ ನನಗಿಬ್ಬರಿಗೂ ಒಂದೇ ಸಲ ಡಾಕ್ಟರೇಟ್ ಬಂದದ್ದು ಒಂದು ಯೂನಿವರ್ಸಿಟಿಯಲ್ಲಿ. ಬಹಳ ವಿಶೇಷವಾಗಿರೋ ಕಲ್ಯಾಣೋತ್ಸವಗಳು, ಆಮೇಲೆ ಬೆಂಗಳೂರಿನವರು ಒಂದಷ್ಟು ಜನ ಮಾಡಿಸ್ಬೇಕು ಅನ್ನೋವಾಗೆಲ್ಲ ನಾನು ಅಲ್ಲಿ, ಇಲ್ಲಿ ಏನಾದರೂ ವಿಶೇಷ ಇದ್ದಾಗ ಅವರು ಇಲ್ಲಿ ಕೆಲವೊಂದು ಪ್ರಸಾದಗಳು ತರುವಾಗ ನಾನು ಹೇಳ್ತಿದ್ದೆ ಆತನಿಗೆ, ನನ್ನ ಹತ್ರ ತೆಲುಗು ಮಾತಾಡ್ತಾರೆ ಅವರು, ಅಲ್ಲಿ ಆ ಕಡೆ ಇಂಕ ಉಚಿತ ಪಡು ದನ್ನಿ ಮುಟ್ಕೊಂಡು తీసుకోరా ಅಂತೆಲ್ಲ ಹೇಳ್ತಿರ್ತೀನಿ, ತಗೊಂಡು ಬಾ ಅಂತ ಹೇಳ್ತಿರ್ತೀನಿ. ಆಮೇಲೆ ನನಗೆ ಡೌಟ್ ಇರುತ್ತೇನಂತೇಳಿ ಚೂಡಂಡು ಸ್ವಾಮಿ ಅಂತ ಅಯ್ಯಪ್ಪ ಯಾರೋ ಮುಟ್ಸಿರೋದು ಆತ ಫೋಟೋ ಹೊಡೆದಿರ್ತಾನೆ. ನಾನು ಹೇಳಿರೋ ಪದಾರ್ಥ ತೆಗೆದುಕೊಂಡು ಬಾ ಅಂತ ಹೇಳುವಾಗ ಫೋಟೋ ಹೊಡೆದು ತೊಗೊಂಡು ಬರ್ತಾನೆ. ನನಗೆ ನಂಬಿಕೆ ಇದೆ ಕಣಪ್ಪ, ನೀವು ಫೋಟೋ ಹಾಕೊಡ್ದೆ ಅಂತ ಮತ್ತೆ ಕೇಳ್ತಿರ್ತೀನಿ. ನಗ್ತಾನೆ ಆತ. ಅಂದರೆ ನಮಗೊಂದು ಆ ಕ್ಷೇತ್ರ ಆಗಿರ್ಬೋದು, ಅಲ್ಲಿನ ಒಂದು ಮಹಿಮೆ ತಿಳ್ಕೊಂಡಾಗ ಆಗುವಂಥ ಆಹ್ಲಾದ, ಆನಂದ ಇದೆಯಲ್ಲ, ಅದನ್ನು ನನ್ನಾಗೆ ಆನಂದವಾಗಿ ಇರಲಿ ಅಂತ ಖುಷಿಯನ್ನು ವ್ಯಕ್ತಪಡಿಸ್ತೀನಿ. ಖಂಡಿತ ಎಲ್ರಿಗೂ ಅನುಕೂಲ ಆಗಬೇಕು, ಎಲ್ರಿಗೂ ಒಳ್ಳೇದಾಗಬೇಕು ಅನ್ನೋದು ತಮ್ಮ ಒಂದು ಉದ್ದೇಶ ಅಂತಲೇ ಹೇಳ್ಬೋದು. ಇಷ್ಟೆಲ್ಲ ಮಾಹಿತಿಯನ್ನು ನಮ್ಮ ಎಲ್ಲ ವ್ಯೂವರ್ಸ್ಗೂ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಇದೇ ಸೆಪ್ಟೆಂಬರ್ 14ನೇ ತಾರೀಕು ಕೆಲವೇ ದಿನಗಳಿರುವಂಥದ್ದು ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನಿಮಗೆ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾಗಿರುವಂಥ ತೊಂದರೆಗಳು, ಸಮಸ್ಯೆಗಳಾಗ್ತಾ ಇದೆ, ಸಕ್ಸಸ್ ಅನ್ನುವಂಥದ್ದು ಕಾಣ್ತಾ ಇಲ್ಲ, ಇವೆಲ್ಲದರಿಂದ ಕೂಡ ನೀವು ಹೊರಗಡೆ ಬರಬೇಕು ಅಂತಂದರೆ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.